ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೇ ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ, ಕಾಲೇಜಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಇವತ್ತು ನಮ್ಮ ಮಾವವ್ರದ್ದು MA ಎಕ್ಸಾಮ್ ಇತ್ತು. ಲಾಸ್ಟ್ ಎಕ್ಸಾಮ್ ಇತ್ತು. ಅದು ನನಗೆ ಮೆಮೊರೇಬಲ್ ಆಗಿ ಉಳ್ಕೊಳ್ಳಿ ಅನ್ನೋ ಒಂದು ಇಂಟೆನ್ಷನ್ಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಯಾಕೆ ನಮ್ಮ ಮಾವರ ಎಕ್ಸಾಮ್ ಅಂತಂದರೆ, ನಮ್ಮ ಮಾವರು ಆ್ಯಕ್ಚುಲಿ ಬ್ಲೈಂಡ್ ಇದ್ದಾರೆ. ಅದು ಮಧ್ಯದಲ್ಲಿ ಬಂದಿರೋದು. ಸೊ ಹಾಗಾಗಿ ಅವ್ರ ಎಕ್ಸಾಮ್ ಬರೀಲಿಕ್ಕೆ ನಾನು ಹೋಗಿದ್ದೆ. ವೇಟ್ ಮಾಡ್ತಾ ಇದ್ದೆ, ಅವ್ರು ಬರಲಿಲ್ಲ ಅಂತೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಫೈನಲಿ ಅವ್ರು ಬಂದರು. ಅವ್ರು ಬಂದಮೇಲೆ ಅವ್ರ ಜೊತೆ ಒಂದು ವಿಡಿಯೋ ಇರಲಿ ಅನ್ನೋ ಒಂದು ಇದಕ್ಕೆ ಅವ್ರ ಜೊತೆನೂ ಒಂದು ವಿಡಿಯೋ ಮಾಡ್ಕೊಂಡೆ. ಇವರೇ ನಮ್ಮ ಅವ್ರು ನಾಚ್ಕೋತಾ ಇದ್ರು ವಿಡಿಯೋದ. ನಾನು ಸ್ಕೂಟಿ ತೊಗೊಂಬಂದಿದ್ದೆ, ಹಂಗೆ ಡ್ರೈವ್ ಮಾಡ್ತಾ ವಿಡಿಯೋ ಮಾಡ್ಕೊಂಡೆ. ವೆದರ್ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ವಿಡಿಯೋ ಮಾಡ್ಕೊಂಡೆ. ಯಾಕೆ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ, ನಾನು ಮೈಕ್ ಏನು ತೊಗೊಂಡೋಗಿರಲಿಲ್ಲ. ಸುಮ್ಮನೆ ಇದು ಗಾಳಿ ಬೇರೆ ಜಾಸ್ತಿ ಇತ್ತಲ್ಲ, ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆಮೇಲೆ ನಮ್ಮ ಮಾವರಿದ್ದರು, ನನಗೆ ಮಾತಾಡೋಕ್ಕೂ ಆಗೋದಿಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ನಾನು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದಾದಮೇಲೆ ಏನಪ್ಪ, ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿದ್ದೆ, ನೀನು ರೆಡಿ ಆಗಿರು, ಹೋಗೋಣ ಹೊರಗಡೆ ಅಂತ. ಯಾಕೆಪ್ಪ ಅಂತಂದರೆ, ಇವತ್ತು ನಮ್ಮ ಯಜಮಾನ್ರದ್ದು ಬರ್ತ್ಡೇ ಇದ್ದು, ಹಾಗಾಗಿ ಹೇಳಿದೆ. ನಾವು ರೆಡಿ ಆಗಿದ್ವಿ. ಅಪ್ಪ ಎಷ್ಟು ಬೇಜಾರಾಗ್ಬಿಡೋದು ಅಂದರೆ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸುಮ್ಮನೆ ವೇಟ್ ಮಾಡ್ತಾ ಕೂತ್ಕೊಂಡಿದ್ವಿ, ಒಂಥರ ಬೇಜಾರು ಬೇರೆ. ಹೋಗೋಣ ಅಂತ ಎಲ್ಲರೂ ರೆಡಿ ಆಗಿದ್ವಿ, ಹಿಂಗಾಗ್ಬಿಡ್ತು. ಅದಾದಮೇಲೆ ಏನಾಯಿತು ಅಂತಂದರೆ, ನಮ್ಮ ಯಜಮಾನ್ರಿಗೆ ನಾನೇ ರೇಗಿಸ್ತಾ ಇದ್ದೆ. ಯಾವ ಒಂದು ದಿನದಲ್ಲಿ ನೀನು ಹುಟ್ಟುಬಿಟ್ಟಿಯೋ ಏನು ಕತೆನೋ, ಇಷ್ಟೊಂದು ಮಳೆ ಬರ್ತಾ ಇದೆ, ಟೈಮೇ ಚೆನ್ನಾಗಿಲ್ಲ ಏನಿಲ್ಲ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ ಅವರಿಗೆ. ಏನಿಲ್ಲ ಅಂದರೂ ಸುಮಾರು 1-2 ತಾಸುವರೆಗೆ ನಾವು ಕಾದ್ವಿ. ಎಷ್ಟೊಂದು ಮಳೆ ಬರ್ತಿತ್ತು ಅಂದರೆ ನಮ್ಮೂರಲ್ಲಿ. ಯಪ್ಪ, ಇವತ್ತೇ ಬರಬೇಕಿತ್ತ, ನೆನ್ನೆನೂ ಮಳೆ ಆಗಿರಲಿಲ್ಲ ಏನಿಲ್ಲ, ಇವತ್ತೇ ಅಷ್ಟೊಂದು ಮಳೆ ಬರಬೇಕಿತ್ತ. ಅದು ನಾವು ಎಕ್ಸಾಮ್ ಬರೆದು ಬಂದೆ, ಆವಾಗ ಏನು ಮಳೆ ಇರಲಿಲ್ಲ ಏನಿಲ್ಲ, ಇವಾಗ ಬಂದುಬಿಡ್ತಲ್ಲ ಅಂತ ಬೇಜಾರಾಯಿತು. ನೋಡಿ ಬ್ಯಾಸ್ಗೆ ತಗೊಂಡು ಮತ್ತೆ ಬೆಡ್ರೂಮಿಗೆ ಬಂದು ಸುಮ್ಮನೆ ಮಲ್ಕೊಬಿಟ್ಟೆ. ಏನು ಮಾಡಬೇಕಂತ ತಿಳಿಲಾರ್ದೆ, ಯಾವುದು ಬೇಡ ಬಿಡು, ಹೋಗೋದೇ ಬೇಡ ಅಂತ ನಾನು ಯಜಮಾನ್ರು ನಾನು ಆ ರೀತಿ ಇದು ಮಾಡ್ಕೊಂಡು ಬೇಜಾರಲ್ಲಿದ್ದೀನಿ ಅಂತೇಳಿ ಅವ್ರು ನನಗೆ ತಮಾಷೆ ಮಾಡ್ತಾಯಿದ್ರು. ಹಂಗೆ ಅವ್ರು ಮಾಡೋದು ನೋಡಿ ನನ್ನ ಮಗಳೂ ಅದೇ ರೀತಿ ಮಾಡ್ತಾಯಿದ್ಲು ಅಷ್ಟೇ. ಅದಾದಮೇಲೆ ಏನಪ್ಪ ಅಂತಂದರೆ, ನನಗೇನು ಅಂದರೆ, ನಮ್ಮ ಯಜಮಾನ್ರದ್ದು ಬರ್ತ್ಡೇ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡೀನಿ ಅಂತ ನೆನಪಿರಲಿ ಅಂತ ಅಷ್ಟೇ. ಅವ್ರು ಮಾಡೋದು ನೋಡಿದ್ರೇ ನನಗೆ ನಗು ಬರೋದು. ಸುಮ್ಮನೆ ಇದ್ದೆ, ಇರಲಿ ಅವ್ರು ಯಾವ ರೀತಿ ಆಡ್ತಾರೆ ನೋಡೋಣ ಅಂತ ಹೇಳಿ ನಂಗೆ ಬೇಜಾರಾಯಿತು. ಇಲ್ಲ ಹೋಗೋಣ ಅಂತ ಒಂದು ಟೈಮ್ ಹೇಳೋದು, ಮತ್ತೆ ಬೇಡ ಬಿಡು ಅಂತ ಮತ್ತೆ ಸುಮ್ಮನೆ ಆಗೋದು. ಹೆಂಗೆ ಮಾಡಬೇಕು ಅಂತಲೇ ಅರ್ಥ ಆಗೋದಲ್ಲ ನಮಗೆ. ಅಷ್ಟು ಮಳೆ ಬರೋದಕ್ಕೆ ಏನು ಮಾಡಬೇಕು ಅಂತನೂ ಅಲ್ಲ. ನಾವಿಬ್ಬರೇ ಇದ್ದಿದ್ರೆ ಗ್ಯಾರಂಟಿ ಹೋಗ್ತಾಯಿದ್ವಿ. ಇಬ್ಬರು ಮಕ್ಕಳು ಬೇರೆ ಇದ್ದಾರೆ. ಮಳೆಯಲ್ಲಿ ನೆನ್ಕೊಂಡ್ರೆ ಸುಮ್ಮನೆ ನೆಗಡಿ ಜ್ವರ ಒಂದು ಹಿಡ್ಕೊಬಿಡ್ತೈತೆ ಅಂತ ಫೈನಲ್ ಆಗಿ ನಾವು ಹೊರಟು ಬಂದ್ವಿ. ಎಲ್ಲಿಗಪ್ಪ ಅಂದರೆ, ನಮ್ಮ ಊರ ಕಡೆ ಇರೋದು ಒಂದು 34 ಕಿಲೋಮೀಟರ್ಸ್ ಅನಿಸುತ್ತಾ, ಹೊಸಪೇಟೆಗೆ ಬಂದ್ವಿ. ಹೊಸಪೇಟೆಗೆ ಬಂದ್ಬಿಟ್ಟು ಅಲ್ಲೆಲ್ಲ ಮಳೆ, ಬರೀ ಚಳಿ ಜಾಸ್ತಿ ಇತ್ತು. ಹಾಗಾಗಿ ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಅಂತ ಬಂದ್ವಿ. ನಮ್ಮ ಯಜಮಾನ್ರು, ನಮ್ಮ ಮಗಳು ಅವರು ಆಟ ಆಡ್ತಾ ಇದ್ರು. ಸೊ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು, ನನ್ನ ಮಗ ನಾನು ಗಾಡಿ ಹೊಡಿತೀನಿ, ನಂದು ವಿಡಿಯೋ ಮಾಡಿ ಮಮ್ಮಿ ಅಂತಂದರೆ ಅದನ್ನು ವಿಡಿಯೋ ಮಾಡ್ಕೊಂಡು ಬಜ್ಜಿ ಆಗ್ತಾಯಿದ್ದು. ಅಂಕಲ್ಲು ನಮಗೋಸ್ಕರ, ನಾವು ಅಲ್ಲಿಂದ ಬಂದೀವಿ ಅನ್ನೋ ಒಂದು ಕಾರಣಕ್ಕೆ ಅವರು 5 o'clock ಅನಿಸುತ್ತೆ ಅವರು ಬಜ್ಜಿ ಇದು ಮಾಡೋದು. 4 o'clock ಹೋಗ್ಬಿಟ್ವಿ. ಅಷ್ಟರಲ್ಲೇ ಅವ್ರು ಇದು ಮಾಡಿದರು. ಫೈನಲಾಗಿ ಮತ್ತೆ ಬಂದ್ವಿ ನೋಡಿ, ಮುನಿರಾಬಾದ್ ಡ್ಯಾಮ್ ಹಿಂದ್ಗಡೆ ಹೋಗ್ಬಿಟ್ಟು ಅಲ್ಲಿ ಅವರು ಮೊದಲೆಲ್ಲ ಗಾಡಿ ಹೋಗ್ಲಿಕ್ಕೆ ಬಿಡ್ತಿದ್ರು ಒಳಗಡೆ, ಈಗ ಬಿಡಲಿಲ್ಲ. ಇವರೇನೋ ಹೇಳಿದರು ಅನಿಸ್ತಾ. ಆಮೇಲೆ ನಾವು ಒಳಗಡೆ ಹೋಗ್ದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರ್, ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀರು ಅಷ್ಟು ಜಾಸ್ತಿ ಇತ್ತು, ನೀರೂ ಜಾಸ್ತಿ ಬಂದಿತ್ತು. ಸೊ ಇದಾಗಿತ್ತು ನೋಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಬಂದುಬಿಟ್ಟು ಇಷ್ಟೇ. ನಾವು ಎಲ್ಲೂ ಹೋಗಲ್ಲ. ನನ್ನ ಯಜಮಾನ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಜಾಸ್ತಿ ಇದು ಮಾಡಲ್ಲ. ಸೊ ಇದನ್ನೇ ಈ ಥರ ಹೊರಗಡೆ ಹೋಗೋದು, ಈ ಸ್ವಲ್ಪ ಮಕ್ಕಳ ಜೊತೆ ನಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡೋದು, ವಾಪಸ್ಸು ಮನೆಗೆ ರಿಟರ್ನ್ ಆಗೋದು. ಆ ಗ್ಯಾಪಲ್ಲೇ ನಾವೊಂದು 2 ವೀಡಿಯೋಸ್ ಎಲ್ಲ ಕ್ಲಿಪ್ಸ್ ತೊಗೊಂಡ್ವಿ. ಅದಾದಮೇಲೆ ಇದು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂದರೆ, ಧರ್ಮಸ್ಥಳ ಆಮೇಲೆ ಮಂಗಳೂರು ಕಡೆ ಎಲ್ಲ ಇದೇ ಥರ ಇರುತ್ತಲ್ವ. ಸೊ ನನಗೆ ಆ ಒಂದು ಇದು ನೆನಪಾಯಿತು ಅಷ್ಟೇ. ಹಾಗಾಗಿ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡೆ. ನನ್ನ ಮಕ್ಕಳು ಫುಲ್ ಖುಷಿ ಆಗಿಬಿಟ್ಟಿದ್ರು ವೆದರ್ಗೆ. ಆಮೇಲೆ ಆ ಒಂದು ಚೆನ್ನಾಗಿದೆ ಅಲ್ಲ ಕ್ಲೈಮೇಟ್,
ಅದಕ್ಕೆಲ್ಲ ಚೆನ್ನಾಗಿ ಆಟ ಆಡ್ಕೋತಾ ಇದ್ರು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ. ನಮ್ಮ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ನೋಡಿ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ಬರ್ರಿ ವಿಡಿಯೋದಲ್ಲಿ ಅಂತಂದ್ರೆ ಅವ್ರು ಬರೋಕ್ಕೆ ರೆಡಿ ಇಲ್ಲ. ನನಗೆ ಖುಷಿ ಅಲ್ಲ ಅಂತ ಹೇಳಿ ನಾನು ಇರಲಿ ಬಿಡೋ ಅಂತ ನಾನು ಒಬ್ಬಳೇ ವಿಡಿಯೋ ಮಾಡ್ಕೋತಾ ಇದ್ದೆ. ನನ್ನ ಮಕ್ಕಳ ಜೊತೆ ಅವ್ರು ಆಟ ಆಡ್ತಾಯಿದ್ರು, ನಾನು ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಇಷ್ಟೇ ಫ್ರೆಂಡ್ಸ್, ಇದಾಗಿತ್ತು ನೋಡ್ರಿ ಫ್ರೆಂಡ್ಸ್ ಇವತ್ತಿಂದು. ಫೈನಲಿ ನಾವು ಎಲ್ಲನೂ ಹೊರಗಡೆ ಹೋಗ್ಬಿಟ್ಟು ಎಂಜಾಯ್ ಮಾಡಿ ಏನಪ್ಪ ಅಂದರೆ ಇಷ್ಟೇ ನಮ್ಮದು ಇಷ್ಟೇ. ಅದಾದಮೇಲೆ ಒಂದು 1/2 kg ನಾನೇ ಕೇಕ್ ತರಿಸಿದೆ. ಕೇಕ್ ತಗೊಂಡು ನಮ್ಮ ಯಜಮಾನ್ರ ಕಡೆಯಿಂದ ಕೇಕ್ ಕಟ್ ಮಾಡಿಸಿ ಸಿಂಪಲ್ಲಾಗಿ ಫ್ರೆಂಡ್ಸ್, ಯಾಕಂದ್ರೆ ಅವ್ರಿಗೂ ಇಷ್ಟ ಇಲ್ಲ. ನಾವು ಮನೇಲಿ ನಾವು ಹನಿ ಕೇಕ್ ಬಿಟ್ಟು ಯಾವುದು ತಿನ್ನಲ್ಲ. ಹಾಗಾಗಿ ನನ್ನ ಬರ್ತಡೇಗೆ ಬಿಟ್ಟರೆ ಇವತ್ತೇ ಕೇಕ್ ತೊಗೊಂಬಂದಿದ್ದು. ಸೊ ಆ ಮಕ್ಕಳಿಗೂ ಹನಿ ಕೇಕ್ ಅಂದರೆ ತುಂಬ ಇಷ್ಟಪಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಹನಿ ಕೇಕ್ನೇ ಇದು ಮಾಡೋದು. ಸೊ ಹನಿ ಕೇಕ್ ತೊಗೊಂಬಂದು ಸೆಲೆಬ್ರೇಟ್ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲೇ ನಾವು 4 ಜನ ಖುಷಿ ಆಗೋ ಥರ ನಮ್ಮ ನೆಮ್ಮದಿಗೋಸ್ಕರ ನಾವು ಇಷ್ಟೇ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವ್ಲಾಗಲ್ಲಿ. ಸೊ ನಿಮ್ಗೇನಾರ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಯಿತಾ. ಆ್ಯಕ್ಚುಲಿ ಈ ವ್ಲಾಗ್ನ ನಾನು ಬೇಗನೆ ಹಾಕಬೇಕಿತ್ತು. ಸೊ ನನಗೂ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೆ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ಎಡಿಟ್ ಮಾಡಿ ಹಾಕಬೇಕಿತ್ತಲ್ಲ, ಹಾಗಾಗಿ ನನಗೆ ಹೆಲ್ತ್ ಇಶ್ಯೂ ಇರೋದಕ್ಕೆ ನನಗೆ ಹಾಕಲಿಕ್ಕೆ ಆಗಲಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಅಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಆ್ಯಂಡ್ ಟಿಲ್ ದೆನ್ ಬಾಯ್.